ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ವಿಶೇಷವಾದ ಅಡಿಗೆಯೊಂದಿಗೆ ಬಂದಿದ್ದೇನೆ. ಎಳೆ ಹಲಸಿನ ಮಿಡಿ, ಟೆಂಡರ್ ಜಾಕ್ ಫ್ರೂಟ್ ಅಂತ ಹೇಳ್ಬೋದು. ಅದರಿಂದ ಮಾಡುವಂತಹ ಒಂದು ಗಟ್ಟಿ ಚಟ್ನಿ. ಅದಕ್ಕೆ ಮೇಣ ಇರುತ್ತಲ್ಲ, ಅದಕ್ಕಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಉಜ್ಕೊಳ್ಬೇಕು. ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ನೀರು ಹಾಕಿ ಅದರಲ್ಲೂ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಸಿಪ್ಪೆನ ಈ ಥರ ತೆಗಿಬೇಕು. ಪೀಲರಲ್ಲಿ ಅಥವಾ ಚಾಕುವಲ್ಲಿ ತೆಗಿಯೋರು ತೆಗಿಬೋದು. ನನಗೆ ಇದಕ್ಕೆ ಈ ರೀತಿ ಈಳ್ಗೆ ಮಣೆನೇ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ಇದನ್ನೇ ಬಳಸ್ತೀನಿ. ನೋಡಿ, ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ರಫ್ ಆಗಿ ಚಾಪ್ ಮಾಡ್ಕೋಬೇಕು. ಅದನ್ನು ಒಳಗಡೆ ಮಧ್ಯೆ ಒಂದು ಏನು ಗುಂಜು ಅಂತ ಹೇಳ್ತೀವಲ್ಲ, ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ. ತುಂಬ ಎಳೆಯದಾಗಿರೋದ್ರಿಂದ ನೋಡಿ ಎಷ್ಟು ಚಿಕ್ಕದಾಗಿದೆ, ಒಂದು ಬಾಳೆಕಾಯಿ ಎಷ್ಟು ಚಿಕ್ಕದಾಗಿದೆ ಅದು. ಇದನ್ನು ಸಾಮಾನ್ಯವಾಗಿ ಸಂಕ್ರಾಂತಿ ಆದಮೇಲೆ ಇದರ ಅಡುಗೆಯನ್ನು ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ. ಆಮೇಲೆ ಅದನ್ನ ಕುಕ್ಕರಲ್ಲಿಟ್ಟು ಒಂದು 3 ವಿಷಲ್ ಬರ್ಸ್ಕೋಬೇಕು. ನೀರೇನು ಹಾಕೋದು ಬೇಕಾಗಲ್ಲ, ಹಾಗೇ ಬೇಯಿಸ್ಕೋಬೋದು. ಕೆಳಗಡೆ ಮಾತ್ರ ನೀರು ಹಾಕಿದರೆ ಸಾಕು. ಪಾತ್ರೆಯಲ್ಲಿ ಆ ಹಲಸಿನಕಾಯಿ ಹೋಳುಗಳನ್ನು ಹಾಕಿ ಬೇಕಾದರೆ 2 ಉಪ್ಪು ಅರಿಶಿನವನ್ನು ಹಾಕ್ಬೋದು. ಹಾಕಿದ್ರೂ ಅದ್ರ ಕಲರ್ ಮಾತ್ರ ಹೀಗಿರುತ್ತೆ, ಕಂದ್ಕೊಂಡು ಬಿಡುತ್ತೆ. ಅದೇನು ತೊಂದರೆ ಇಲ್ಲ, ಬೇಯಿಸ್ಕೊಳ್ಬೇಕು. ಆಮೇಲೆ ಗಟ್ಟಿ ಚಟ್ನಿಗೆ ಮಸಾಲೆ ಹುರ್ಕೋಬೇಕು. ಹುರ್ಕೊಳ್ಳಿಕ್ಕೆ ಒಂದು ಟೆಂಪರಿಂಗ್ ಪ್ಯಾನ್ ಇದು ನಂದು, ಕಬ್ಬಿಣದ್ದು ಇದು. ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ತೆಕ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕೋ ಅದನ್ನು ತೆಕ್ಕೊಳ್ಳಿ. ನಾನು ಸಾಮಾನ್ಯವಾಗಿ ಅಡುಗೆಗೆ ಕೊಬ್ಬರಿ ಎಣ್ಣೆಯನ್ನೇ ಬಳಸೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗೋ ತನಕ ನಾವು ಬ್ಯಾಡಗಿ ಮೆಣಸಿನ್ಕಾಯನ್ನು ನೋಡಿ ಒಂದು 4 ತೆಗೆದುಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಖಾರನೂ ಇದೆ, ಕಲರು ಬರುತ್ತೆ. ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಬೇಕಂದರೆ ಗುಂಟೂರು ಮೆಣಸನ್ನು ಹಾಕ್ಕೋಬೋದು. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಆ ಉದ್ದಿನಬೇಳೆಯನ್ನು ಚೆನ್ನಾಗಿ ಹುರಿಬೇಕು. ಹುರಿಯೋ ತನಕ ಅದನ್ನೊಂದು ಸ್ವಲ್ಪ ಈ ರೀತಿ ಕೈ ಆಡಿಸ್ಕೋಬೇಕು. ನಾನು ಸ್ಪೂನೇನು ತಗೊಂಡಿಲ್ಲ, ಅದನ್ನೇ ಹೀಗೆ ತಗೊಂಡು ನೋಡಿ ಹೇಗೆ ಅಲ್ಲಾಡಿಸಿದ್ದೀನಿ ಅಂತ. ಅಷ್ಟು ಅಲ್ಲಾಡಿಸಿದರೆ ಸಾಕು. ಅದು ಸ್ವಲ್ಪ ಬ್ರೌನಿಷ್ ಆಗ್ತಾ ಬರ್ತಿದ್ದಂಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಬೇಕು. ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಸೀಡ್ಸು, ಆಮೇಲೆ ಒಂದು ಉದ್ದಿನ ಕಾಳಾಗುವಷ್ಟು ಇಂಗು, ಗಟ್ಟಿ ಇಂಗನ್ನು ತೆಗೆದುಕೊಂಡಿದ್ದೀನಿ ನಾನು. ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ತುಂಬ ಈ ಮೆಣಸಿನ್ಕಾಯೆಲ್ಲ ಕೆಂಪಾಗುವಷ್ಟು ಅಥವಾ ಸೀದೋಗುವಷ್ಟೆಲ್ಲ ಹುರ್ಕೋಬಾರ್ದು, ಮೀಡಿಯಮ್ ಆಗಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಬೌಲು ಹಸಿ ತೆಂಗಿನ ತುರಿ, ಆಮೇಲೆ ಹುರಿದಿರುವಂತಹ ಈ ಮಸಾಲೆ, ಮೆಣಸು, ಕೊತ್ತಂಬರಿ ಅದೆಲ್ಲ ಏನಿದೆಯಲ್ಲ ಅದೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಚಮಚ ಹುಣಸೆಹಣ್ಣು ಪಲ್ಪನ್ನು ಹಾಕ್ಕೊಳ್ಳಿ. ಹುಣಸೆಹಣ್ಣು ಪಲ್ಪನ್ನು ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲೇ ಮೇಲ್ಗಡೆ ಲಿಂಕಲ್ಲಿದೆ, ನೋಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ 2 ಕಡಲೆಕಾಯಿ ಬೀಜ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಬೆಲ್ಲ ಹಾಕೋದು ಸ್ವೀಟ್ ಆಗಲಿಕ್ಕೆ ಅಂತಲ್ಲ, ಸ್ವೀಟ್ ಆಗುವಷ್ಟೆಲ್ಲ ಬೆಲ್ಲ ಹಾಕಬಾರ್ದು. ಸ್ವಲ್ಪ ಈ ಬೆಲ್ಲ ಹಾಕೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲನೂ ಚೆನ್ನಾಗಿ ಸೇರಿಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಂತ ಸ್ವೀಟ್ ಟೇಸ್ಟ್ ಬರಲ್ಲ. ಅಷ್ಟು ಮಾಡಿ ಅದನ್ನು ನೀರು ಹಾಕ್ದೇ ರುಬ್ಕೊಂಡು ಬನ್ನಿ, ಈ ಥರ ತರಿಯಾಗಿ. ಆಮೇಲೆ ಬೇಯಿಸಿಟ್ಕೊಂಡಿರುವಂತಹ ಟೆಂಡರ್ ಜಾಕ್ ಫ್ರೂಟನ್ನು ಅದಕ್ಕೆ ಸೇರಿಸಿ, ಅದರೊಳಗೆ ಒಂದು ಸ್ವಲ್ಪ ನೀರಿರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಅಷ್ಟು ಸಾಕಾಗತ್ತೆ. ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಈ ರೀತಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಚಟ್ನಿಗೆ ಉಪ್ಪು, ಹುಳಿ, ಖಾರ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಇರಬೇಕು ಅಂತೀವಲ್ಲ, ಹಾಗೆ ಖಡಕ್ಕಾಗಿರಬೇಕು, ಆವಾಗೇ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿಯಾಗೇ ಇರಬೇಕು ಚಟ್ನಿ. ಇದು ಅನ್ನದ ಜೊತೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಕಲಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಡಬೇಕು, ಆವಾಗೇ ರುಚಿ. ಒಗ್ಗರಣೆ ಕೊಡೋಕ್ಕೆ ಇದೆ ಟೆಂಪರಿಂಗ್ ಪ್ಯಾನಲ್ಲಿ ಒಂದು 4ರಿಂದ 5 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ನೋಡಿ ಚೆನ್ನಾಗಿ ಕಾಯಬೇಕು. ಅದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ. ಈ ಅಜ್ವೈನ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಈ ಚಟ್ನಿಗೆ. ಆಮೇಲೆ ಕರಿಬೇವು, ಒಂದು ಸ್ವಲ್ಪ ಹಳದಿ ಪುಡಿ. ಈ ಹಳದಿ ಪುಡಿ ಆರೋಗ್ಯಕ್ಕೆ ಮತ್ತು ಚಂದವಾಗಿ ಕಾಣಲಿಕ್ಕೆ ಎರಡಕ್ಕೂ. ನೋಡಿ, ಈಗ ಟೆಂಡರ್ ಜಾಕ್ ಫ್ರೂಟ್ ಗಟ್ಟಿ ಚಟ್ನಿ ರೆಡಿಯಾಗಿದೆ. ಕೊಬ್ಬರಿ ಎಣ್ಣೆ, ಅನ್ನ ಮತ್ತು ಈ ಗಟ್ಟಿ ಚಟ್ನಿ ತುಂಬ ರುಚಿಕರವಾಗಿರುತ್ತೆ. ಆಯಾ ಕಾಲದಲ್ಲಿ ಸಿಗುವಂತಹ ಈ ಥರ ತರಕಾರಿಗಳಿಂದ ಅಡುಗೆಯನ್ನು ಮಾಡಿ ಊಟ ಮಾಡಿದರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.